ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಗೆ ಗಿಡಗಳು ಬೇಕಾಗಿತ್ತು, ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಎರಡೂ ಬೇಕಾಗಿತ್ತು. ಅದರಿಂದ ತರೋಣ ಅಂತ ಮೈಸೂರಿಗೆ ಹೊರಟ್ವಿ. ಕರ್ಜನ್ ಪಾರ್ಕ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿಗೆ ಹೊರಟು ಅಲ್ಲೆಲ್ಲ ಸ್ವಲ್ಪ ನೋಡ್ತಾ ಇದ್ವಿ ಯಾವ ರೀತಿ ಇರುತ್ತೆ ಹೇಗೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಹಾಗೆ ರೇಟ್ ಕೂಡ ಜಾಸ್ತಿನೇ ಇದೆ. ನಾವು ಒಂದಷ್ಟು ತೊಗೊಂಡು ಮನೆ ಒಳಗಿಡೋ ಗಿಡಗಳನ್ನೆಲ್ಲ ತೊಗೊಂಡು ಯಾವ್ಯಾವ ಗಿಡ ಬೇಕು ಅಂತ ತೊಗೊಂಡ್ವಿ. ಇನ್ನು ಪತಂಗ ಗಿಡಗಳಂತೂ ಭಾಳ ಅಂದರೆ ಭಾಳನೇ ಚೆನ್ನಾಗಿತ್ತು. ಇನ್ನು ಒಂದೊಂದು ಗಿಡ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಪಾಸಿಟಿವ್ ಎನರ್ಜಿ, ಒಳ್ಳೆ ವೈಬ್ಸ್ ಇರೋ ಗಿಡಗಳನ್ನು ಇನ್ನೂ ಚೆನ್ನಾಗಿತ್ತು. ನನಗಂತೂ ಗಿಡಗಳು ನೋಡ್ತಾ ಇದ್ರೆ ಅಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆದರೆ ರೇಟ್ ಕೂಡ ಅಷ್ಟೇ ಇರುತ್ತೆ. ಅದರಿಂದ ಗಿಡ ಮಾತ್ರ ಅಲ್ಲಿ ತೊಗೊಂಡು ಪಾಟ್ ಹೊರಗಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನನಗೆ ಒಂದೊಂದು ಗಿಡದಲ್ಲಿ ಯಾವಾಗಲೂ ಇಷ್ಟ ಆಗೋದು ಮನಿ ಪ್ಲ್ಯಾಂಟು. ಮತ್ತು ನಾವೊಂದು 2 ತಿಂಗಳೇ ಆಗಿತ್ತು ನಾನ್ ವೆಜ್ ತಿಂದು. ಕಾರ್ತಿಕ್ ಸೋಮವಾರ ಮತ್ತು ಕಾರ್ತಿಕ್ ಮಾಸ ಆಯಿತು ಅಂತ ಎಲ್ಲೂ ಹೋಗೇ ಇರಲಿಲ್ಲ. ಇನ್ನು ಬರ್ತಾ ಅಲ್ಲೇ ಆನ್ ದಿ ವೇ ಫಿಶ್ ಲ್ಯಾಂಡಲ್ಲಿ ಡಿನ್ನರ್ ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಕ್ರ್ಯಾಬ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಫ್ರಾನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೀಟ್ ಅನಿಸಿದ್ರು ತೊಗೊಂಡು ಊಟ ಮಾಡಿದ್ವಿ. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಚಿಲ್ಲಿ ಚಿಕನ್ ಆಗಿರ್ಬೋದು ಅಥವಾ ಆಂಧ್ರ ಚಿಕನ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು. ಇನ್ನು ಪಾಪುಗೆ ಅಂತ ಆಮ್ಲೆಟ್ ತೊಗೊಂಡ್ವಿ. ಇದರಲ್ಲಿ ಚಿಕನ್ ವಡೆ ಅಂತೂ ಇನ್ನೂ ಚೆನ್ನಾಗಿತ್ತು. ಇನ್ನು ಅಲ್ಲಿಂದ ಹೊರಟ್ವಿ. ಇನ್ನು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಹಾಡು ಕೇಳ್ಕೊಳ್ತಾ ಅಂತ ನಿಧಾನಕ್ಕೆ ಹೊರಟ್ವಿ. ಇನ್ನು ಪಾಪು ಅವರ ಅಪ್ಪನ ಪಕ್ಕ ಬಿಟ್ಟು ಇಳಿಲಿಲ್ಲ. ಇನ್ನು ಬೆಳಗ್ಗೆ ಎದ್ದಿದ್ದ ಕೂಡಲೇ ಸ್ಟಾರ್ಟು. ನೀವು ನೋಡ್ತಾ ಇರ್ಬೋದು ಗಿಡಕ್ಕೆಲ್ಲ ಮಣ್ಣೆಲ್ಲ ಹಾಕ್ತಾ, ಅಂದರೆ ಮಣ್ಣು ಚೆನ್ನಾಗಿತ್ತು ಅಂತಂದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಒಳಗಿಡೋದ್ರಿಂದ ಮಣ್ಣು ತುಂಬಾ ಚೆನ್ನಾಗಿರಬೇಕು. ಅದರಿಂದ ನೋಡಿ ಮಾಡಿ ಆರಿಸಿ ನಮ್ಮ ಹಸ್ಬೆಂಡ್ ನೀಟಾಗಿ ಈ ರೀತಿ ಅಲ್ಲ ಈ ರೀತಿ ಹಾಕೋದು ಅಂತ ನನಗೂ ಹೇಳ್ಕೊಡ್ತಾ ಹಾಕ್ತಿದ್ವಿ, ಇಬ್ಬರೂ ಸೇರಿಕೊಳ್ತಾ. ಇನ್ನಿದು ಒಳಗಡೆ ಇಡೋ ಪ್ಲ್ಯಾಂಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳು ನಮಗೆ ಸ್ವಲ್ಪ ನಮ್ಮ ಜಾಗದಲ್ಲೇ ಇರೋ ಅಂಥ ಮಣ್ಣು ತಂದು ಕೊಡೋದು, ಅದಕ್ಕೆ ಸ್ವಲ್ಪ ಗೊಬ್ಬರ, ಕೆಮ್ಮಣ್ಣು. ನಾವು ಗಿಡ ನೆಡಬೇಕಾದ್ರೆ ಕೆಮ್ಮಣ್ಣು ಹಾಕೋದ್ರಿಂದ ಗಿಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತಂತೆ. ನನಗೂ ಗೊತ್ತಿಲ್ಲ, ಅವರೇನೇ ಹೇಳಿದ್ದು. ಇನ್ನು ಅದಕ್ಕೆ ಸ್ವಲ್ಪ ಗೊಬ್ಬರ, ಆಗಾಗ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಇಂಥದ್ದನ್ನೆಲ್ಲ ಸ್ವಲ್ಪ ರುಬ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಹುಳಗಳು ಬರಲ್ಲ ಮತ್ತು ಗಿಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಅವರು ದೊಡ್ಡ ದೊಡ್ಡ ಗಿಡನ ಹಾಕ್ತೀನಿ, ನೀನು ಚಿಕ್ಕ ಚಿಕ್ಕ ಗಿಡನೆಲ್ಲ ಹಾಕು ಅಂತ ನನಗೆ ಬಿಟ್ಟು ಹೋದರು. ನಾನು ಅವ್ರು ಹೇಳ್ಕೊಟ್ಟಿದ್ದ ನ್ಯಾಕಲ್ಲೇ ಆಗ್ತಾ ಕೂತಿದ್ದೀನಿ. ನೋಡಿ ಹಾಗೆ ಕೂತ್ಬಿಟ್ಟಿದ್ದೀನಿ, ಹೇಗಾದರೂ ಗಲೀಜಾಗಲಿ. ಅದೇನೋ ಇಷ್ಟ, ಅದು ತಂದಿದ್ದು ಕೆಲಸ ಅಲ್ಲಲ್ಲೇ ಮುಗಿಸ್ಬಿಡ್ಬೇಕು ಅನ್ನೋದೊಂದು ಆಸೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.